जयति हरिर्चिन्त्यः सर्वदेवैकवन्द्यः परमगुरुरविट्टामप्तः सज्जनानां निखिलगुणगणार्णो नित्यनिर्मुक्तदोषः सरसिजनैनोषो श्रीपतिर्मानुदूनः अभ्रमं भङ्गरहितम् अजडं विमलं सदानन्दतीर्थमधुरं भजेतापत्र्यापहम् मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिर्भासतां नोदम्बरे नौमिन्यायसुधादिकृत्ये मुनीन् श्रीपादराट्सन्मणीन् व्यासार्यान् विविधागमान् दिवेरान् श्रीवादिराजानपि वन्देऽहं सवरान् विभुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसद्ध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः। ದೇವರು ಅನಂತ ಉಪಕಾರಗಳನ್ನು ಅನಾದಿ ಕಾಲದಿಂದ ಮಾಡ್ತಾನೆ ಬಂದಿದ್ದಾನೆ. ಅದರಲ್ಲಿ ಮತ್ತೊಂದು ಉಪಕಾರ ಅಂತಂದರೆ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ಟಿದ್ದು. ಜೀವರಾಶಿಗಳು ನೊಂದು ನೆಂದು ಬಂದು ಹೋಗಿರ್ತಾರೆ. ಅನೇಕ ತಾಪತ್ರಯಗಳಿಂದ, ಕಾಮಕ್ರೋಧಾದಿಗಳಿಂದ ಅಂತೂ ಸರಿನೇ ಸರಿ, ಅದು ಒಳಗಿನ ಶತ್ರುಗಳು. ಹೊರಗಿದ್ದ ಶತ್ರುಗಳಿಂದಲೂ ಮನುಷ್ಯ ತಾನು ಸೋತು ಹೋಗಿರ್ತಾನೆ. ಆ ಪ್ರಸಂಗದಲ್ಲಿ ನಮ್ಮವರೇ ಆಗಲಿ ಬೇರೆಯವರೇ ಆಗಲಿ ಯಾರೂ ನಮ್ಮ ಜೊತೆಗೆ ನಿಂತು, ನಮ್ಮ ಹಿಂದೆ ನಿಂತು, ಮುಂದೆ ನಿಂತು, ಎಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಆ ಸಮಯಕ್ಕೆ ಯಾರೂ ಜೊತೆಗಿದ್ದವರು ನಮ್ಮ ಜೊತೆಗೆ ಬರಲಿಲ್ಲ ಅಂತಂದಾಗ ಎಂದೂ ಜೊತೆಗಿದ್ದದ್ದನ್ನ ನಾವು ಬಿಟ್ಟು ದೂರ ಸರಿದ ದೇವರ ಹತ್ತಿರಕ್ಕೆ ಹೋಗ್ಬೇಕಾಗ್ತದೆ. ಆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಎದುರಿಗೆ ಇರೋದಿಲ್ಲ. ಆಗೇನು ಮಾಡಬೇಕು ಅಂದರೆ, ದೇವರಂತೆ ಸ್ವರೂಪ ಇದ್ದ ಗ್ರಂಥಗಳನ್ನು ಶರಣಾಗತರಾಗಬೇಕು. ಗ್ರಂಥಗಳನ್ನು ಮೊರೆ ಹೊಕ್ಕಾಗ ಆ ಗ್ರಂಥಗಳ ಮೂಲಕವಾಗಿ ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಎಲ್ಲ ಉತ್ತರ ಸಿಗ್ತಾ ಹೋಗ್ತದೆ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಪ್ರಾಯವಾದಂತಹದ್ದು ಶ್ರೀಮದ್ ಭಗವದ್ಗೀತೆ. ಯಾಕೆ ಅಂದರೆ ಸಂವಾದ ಮೇತಯೋಹೋ, ಕೃಷ್ಣಾರ್ಜುನರಿಗೆ ಸಂವಾದ, ಇದಕ್ಕಿಂತ ದೊಡ್ಡ ಸಂವಾದ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅರ್ಜುನ ಅಂದರೆ ಸಾಮಾನ್ಯನಾದವನಲ್ಲ, ಟೀಕಾಕೃತ್ಪಾದರ ಅವತಾರ. ಅರ್ಜುನನ ಅವತಾರ ಟೀಕಾಕೃತ್ಪಾದರು ಶೇಷಾಂಶ. ಕೃಷ್ಣ ಅಂತಂದರೆ ಸ್ವಯಂ ವೇದವ್ಯಾಸ ದೇವರು. ವೇದವ್ಯಾಸ ದೇವರಿಗೆ ಕೃಷ್ಣನಿಗೆ ಅಭೇದ. ಹಾಗಾಗಿ ಟೀಕಾಕೃತ್ಪಾದರು ಮತ್ತು ವೇದವ್ಯಾಸ ದೇವರು ಸಂವಾದ ಮಾಡಿದಂತೆ ಈ ಭಗವದ್ಗೀತೆ ಸಂವಾದ ಇದೆ. ಹಾಗಾಗಿ ಬಂದ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅದರಲ್ಲಿ ಸಿಗ್ತದೆ. ಆದರೆ ಆ ಸಮಸ್ಯೆಗಳನ್ನು ಮಾಡಿಕೊಳ್ಳದೇನೆ ಉತ್ತರವನ್ನು ಪಡೆಯುವುದು ನಮ್ಮ ಹತ್ರ ಇದೆ. ಅದು ನಾವು ಕಾಣಿಕೊಳ್ಳಬಹುದು. ಕೃಷ್ಣ ವಿಭಾಗಗಳನ್ನು ಮಾಡಿಕೊಟ್ಟಿದ್ದಾನೆ. 6 ಅಧ್ಯಾಯಗಳನ್ನು ಮಾಡಿ 18 ಅಧ್ಯಾಯಗಳನ್ನು ಮಾಡಿದ್ದಾನೆ ಭಗವಂತ. ಒಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ, ಮತ್ತೊಂದು ಭಕ್ತಿಯೋಗ. ಬಹಳ ವಿಚಿತ್ರ. ಮನುಷ್ಯ ಯಾವಾಗ ಯಾವ ಕರ್ಮವನ್ನು ಮಾಡ್ತಾನೆ ಅಂತನ್ನೋದೇ ಗೊತ್ತಾಗಿರೋದಿಲ್ಲ. ಮಂಗಳಾರತಿ ಮಾಡ್ತಾನೆ, ಜಪ ಮಾಡ್ತಾನೆ, ಪ್ರವಚನ ಮಾಡ್ತಾನೆ, ಊಟ ಮಾಡ್ತಾನೆ, ಮಲಗ್ತಾನೆ, ಪರೋಪಕಾರ ಮಾಡ್ತಾನೆ, ಇಷ್ಟು ಮಾತ್ರ ಎಚ್ಚರ ಇರುತ್ತದೆ. ಆದರೆ ಎಚ್ಚರ ಇಲ್ಲದೆ ಕರ್ಮಗಳನ್ನ, ಒಳ್ಳೆ ಕರ್ಮಗಳಾಗಲಿ ಕೆಟ್ಟ ಕರ್ಮಗಳನ್ನಾಗಲಿ ಎಷ್ಟು ಮಾಡ್ತಾನೆ ಗೊತ್ತಿಲ್ಲ. ಮೈ ಮೇಲೆ ಎಚ್ಚರ ಇಲ್ಲದೇನೆ ಕರ್ಮಗಳು ಬಹಳ ಮಾಡುವುದು, ಎಚ್ಚರಿದ್ದು ಮಾಡುವ ಕರ್ಮಗಳು ಸ್ವಲ್ಪ. ಹಾಗಾಗಿ ಆ ಎಲ್ಲ ಕರ್ಮಗಳು ದೇವರಿಗೆ ಸಮರ್ಪಣೆ ಮಾಡಬೇಕು. ಒಳ್ಳೆ ಕರ್ಮಗಳನ್ನು ಸಮರ್ಪಣೆ ಮಾಡಬಹುದು, ಕೆಟ್ಟ ಕರ್ಮಗಳನ್ನು ದೇವರಿಗೆ ಹೇಗೆ ಸಮರ್ಪಣೆ ಮಾಡೋದು? ದೇವರಿಗೆ ಸಮರ್ಪಣೆ ಮಾಡೋದಿಷ್ಟೇ, ಇನ್ನೊಮ್ಮೆ ಇಂಥ ಕೆಟ್ಟ ಕರ್ಮಗಳನ್ನು ನನ್ನಿಂದ ಮಾಡದೇ ಇದ್ದಂತೆ ಮಾಡು. ಅದಕ್ಕೆ ಕರ್ಮಯೋಗ ಅಂತ ಭಗವಂತ ಹೆಸರಿಟ್ಟಿದ್ದಾನೆ. ಅದರಲ್ಲಿ 2 ಕರ್ಮಗಳು, ಒಂದು ಸಕಾಮ ಕರ್ಮ, ಮತ್ತೊಂದು ನಿಷ್ಕಾಮ ಕರ್ಮ. ಅದರಲ್ಲಿ ಮಾಡಬೇಕಾದ ಕರ್ಮ, ಮಾಡದೇ ಬಾರಾದ ಮತ್ತೊಂದು ಕರ್ಮ. ಈಗ ಯಾವುದು ನಿಯತ ಸಕಾಮ ಅಂತ ಇರ್ತದೆ ನಮ್ಮ ಶಾಸ್ತ್ರದಲ್ಲಿ. ನಿಯತ ಸಕಾಮ ಯಾವುದನ್ನು ಬಯಸಬಹುದು, ಯಾವುದನ್ನು ಒಟ್ಟಾರೆ ಬಯಸಲೇಬಾರದು. ಒಟ್ಟಾರೆ ಬಯಸದೇ ಇರೋ ಕರ್ಮಗಳು ಅನೇಕ ಇವೆ. ಬಯಸುವ ಕರ್ಮ, ಬಹಳ ಅನಾವೃಷ್ಟಿಯಾಗಿದೆ, ವೃಷ್ಟಿನೇ ಇಲ್ಲ, ಎಲ್ಲ ಕಡೆಗೆ ಬರಗಾಲಿದೆ. ಆಗ ಋಷಿಶೃಂಗರು ತಾವು ಮಹಾ ತಪಸ್ವಿಗಳು, 8-10 ವರ್ಷದ ಹುಡುಗ, ಆದರೆ ಭಾರಿ ತಪಸ್ವಿ. ಆ ತಪಸ್ವಿ ಆ ರಾಜ ಕೇಳಿದ,
ಇಲ್ಲ ನಮ್ಮಲ್ಲಿ ಬರಗಾಲ ಇದೆ, ಏನು ಮಾಡಬೇಕು? ಇಲ್ಲ, ಇಲ್ಲಿ ಋಷಿಶೃಂಗರಿದ್ದಾರೆ, ಅವರನ್ನು ಕರೆದುಕೊಂಡು ನಿಮ್ಮ ರಾಜ್ಯದಲ್ಲಿ ಪಾದವರು ಮೂಡಿದರೆ ಸಾಕು, ದೋದೋ ಮಳೆ. 12 ವರ್ಷ ಆಯಿತು, ಬರಗಾಲ ಆಯಿತು, ಆಗೇನು ಮಾಡಬೇಕು? ಅವರು ಬರುವಂತೆ ಇಲ್ಲ. ಅವರು ತಂದೆ ಮಹಾನಿಷ್ಠರು, ಈ ನನ್ನ ಮಗನನ್ನು ಕರೆದುಕೊಂಡು ಹೋಗಿ ತಪಸ್ಸು ಭಗ್ನ ಮಾಡಿಬಿಡ್ತಾರೆ, ಮತ್ತು ಬೇರೆ ಆಸೆ ಆಕಾಂಕ್ಷೆಗಳು ನೀವು ಹುಟ್ಟುಬಿಟ್ಟರೆ ತಪಸ್ಸಿನಲ್ಲಿ ಇವನು ತೊಡಗುವುದಿಲ್ಲ ಅಂತ ಹೇಳಿ ಅವನಿಗೊಂದು ಆಶ್ರಮದಲ್ಲಿ ಇಟ್ಟುಬಿಟ್ಟಿದ್ರು. ಆಗ ಏನೋ ಮಾಡಿ ಅವನನ್ನು ಕರೆದುಕೊಂಡು ಬಂದರೆ 12 ವರ್ಷಗಳ ಕಾಲ ತಪಸ್ಸು ಮಳಿ ಆಗದೇ ಇದ್ದ ಕಾಲಕ್ಕೆ ಮಳಿ ಆಯಿತು ಅಂತ ನಾವು ಕೇಳ್ತೇವೆ. ಮತ್ತೊಂದು ಕಡೆಗೆ ಕಾರೀರಿ ಯಾಗ ಅಂತ ಮತ್ತೊಂದು. ಈಗ ಹೆಂಗೆ ಪುತ್ರಕಾಮನಾದವನು ಪುತ್ರಕಾಮ ಆದವನು ಪುತ್ರೇಷ್ಟಿ ಮಾಡ್ತಾನಲ್ಲ, ಹಾಗೆ ಮಳಿ ಕಾಮನಾದವನು ಕಾರೀರಿ ಯಾಗ ಮಾಡಬಹುದು. ಇದು ಸಾರ್ವಜನಿಕರಿಗೆ ಹಿತವಾಗ್ತದೆ ಅನ್ನೋ ಸಲುವಾಗಿ ಆ ಕಾಮನೆಯನ್ನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ. ರಾಜರಿಗೆ ಈಗ ನಮಗೆ ಮಕ್ಕಳಾಗಿಲ್ಲ, ನಾವು ದೇವತಾ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ, ಆ ಪ್ರಾರ್ಥನೆ, ಈ ಪ್ರಾರ್ಥನೆ. ರಾಜನಿಗೆ ಪುತ್ರಕಾಮಿಷ್ಟಿ ಯಾಗ ಮಾಡ್ತಾನೆ. ಯಾಕೆ? ಅವನಿಂದ ಸಾವಿರಾರು ಮಂದಿಗೆ ಮುಂದೆ ಬದುಕುವ ಆಸೆಗಳು ಇಟ್ಟುಕೊಂಡು ಇರ್ತಾರೆ. ಹಾಗಾಗಿ ಅಂಥವ್ರು ಆ ಕಾಮನೆಗಳನ್ನು ಮಾಡಬಹುದು. ನಮ್ಮಂಥವ್ರು ಆ ಕಾಮನೆಗಳನ್ನು ಮಾಡಬೇಕು ಬೇಡೋ ಅಂತಂದ್ರೆ ಸರ್ವಥಾ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ನಿಮ್ಮ ಮನೆಯಲ್ಲಿ ನೀರಿಲ್ಲ ಅಂತ ಹೇಳಿ ವೃಷ್ಟಿ ಮಾಡುವ ಅಗತ್ಯ ಇಲ್ಲ, ಅದಕ್ಕಾಗಿ ಕಾರೀರಿ ಯಾಗ ಮಾಡುವ ಅಗತ್ಯ ಇಲ್ಲ. ರಾಷ್ಟ್ರಕ್ಕೆ, ರಾಜ್ಯಕ್ಕೆ, 10 ಜನಕ್ಕೆ ಅನುಕೂಲವಾಗುವುದಿದ್ರೆ ಸಕಾಮವನ್ನ ಕಾಮನೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಇಲ್ಲದೇ ಇದ್ರೆ ತಾನು ಹೊಟ್ಟೆಗೆ ಇಲ್ಲ ಅಂತ ಹೇಳಿ ಸಕಾಮವನ್ನು ಮಾಡಬಾರದು. ಇನ್ನೊಬ್ಬರಿಗೆ ಹೊಟ್ಟೆಗೆ ಇಲ್ಲ ಅಂತ ಹೇಳಿ ಸಕಾಮವನ್ನು ಮಾಡಬಹುದು. ಅದು ಧರ್ಮ ಇದೆ, ಇಷ್ಟರ ಮಟ್ಟಿಗೆ ಸೂಕ್ಷ್ಮ ಧರ್ಮ ಇದೆ. ಅಂತಹದ್ದು ಸಕಾಮವನ್ನು ಮಾಡಬಾರದು, ನಿಷ್ಕಾಮವನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮ ಒಟ್ಟಾರೆ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಡ್ತಾನೆ. ಆ ಕರ್ಮವನ್ನು ಮಾಡುವುದು ಕೂಡ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ. ಅದು ಕರ್ಮ, ಯಾವುದೇ ಕರ್ಮ ಇರಲಿ, ಸಂತಾನ, ಸಂಪತ್ತು, ಐಶ್ವರ್ಯ, ಯಾವುದೇ ರಾಜ್ಯ, ಭೋಗ ಏನೇ ಇದ್ದರೂ ಅದು ದೇವರ ಅನುಗ್ರಹಕ್ಕಾಗಿ, ದೇವರ ಪ್ರೇರಣೆಗಾಗಿ ನಾನು ಆ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಸಕಾಮ ಕರ್ಮವನ್ನ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಕಾಮವನ್ನು ಮಾಡಬಹುದು, ಆದರೆ ಫಲದ ಅಪೇಕ್ಷೆ ಪಡುವಂತೆ ಇಲ್ಲ. ನಾವು ಗೀತೆ ಪಾರಾಯಣ ಮಾಡಬೇಕಾದಾಗ ನೋಡಿದ್ವಿ, ಕಾಮವನ್ನು ಮಾಡಬಹುದು ಆದರೆ ಕರ್ಮದ ಅಪೇಕ್ಷೆ ಪಡುವಂತೆ ಇಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಅಂತನ್ನುವ ಶ್ಲೋಕವನ್ನು ನಾವು ಕೇಳಿದ್ದೇವೆ. ಆ ಫಲೇಶು ಕದಾಚನ, ಫಲವನ್ನು ಅಪೇಕ್ಷಾ ಪಡಬಾರದು. ನಾ ಗೀತೆ ಪಾಠ ಹೇಳಬೇಕಾದ್ರೆ ಹೇಳಿದ್ವಿ, ಫಲದ ಅಪೇಕ್ಷಾ ಪಡಬಾರದು ಅಂದ್ರೆ ಏನು? ಫಲದ ಅಪೇಕ್ಷೆನೂ ಪಡಬಾರದು. ಫಲ ಸಿಗಬೇಕು ಅಂತನೂ ಅಪೇಕ್ಷೆ, ಆ ಅಪೇಕ್ಷೆಯನ್ನು ಪಡಬಾರದು. ಫಲದ ಅಪೇಕ್ಷೆ ಅಲ್ಲ, ಫಲದ ಅಪೇಕ್ಷೆನೂ ಪಡಬಾರದು. ಇಷ್ಟರ ಮಟ್ಟಿಗೆ ನಿಷ್ಕಾಮವಾಗಿ ಇರಬೇಕು ಅಂತ ಹೇಳ್ತಾರೆ. ಆಯ್ತು, ನಿಷ್ಕಾಮವಾಗಿ ಕರ್ಮವನ್ನು ಮಾಡ್ತಾ ಹೋದ್ರೆ ನಮಗೇನು ಸಿಗೋದೇ ಇಲ್ಲ ಅಂತ ಆಗ್ತದಲ್ಲ. ಇಲ್ಲಿ ಪಡಿಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಾ ಇದ್ದೀರಿ ನೀವು? ಭೂಮಿಯಲ್ಲಿ ಫಲಗಳನ್ನ ಪಡಬೇಕು ಅಂತ ಅಪೇಕ್ಷಾ ಪಡಬಾಡ್ರಿ. ಇದು ಸಾಧನ ಭೂಮಿ. ಇಲ್ಲಿ ನೀವು ತಿನ್ನುವುದು ಉಣುವುದು ಮಾಡಬಾರದು, ಉಪವಾಸ ಇರಬೇಕಿಲ್ಲಿ. ಇಲ್ಲಿ ರಾಜ್ಯ, ಭೋಗ, ಕೀರ್ತಿ, ಐಶ್ವರ್ಯಗಳನ್ನ ಅಪೇಕ್ಷಾನೇ ಪಡಬಾರದು, ಎಲ್ಲ ಬಿಟ್ಟೇ ನಿಂದಿರಬೇಕಿಲ್ಲಿ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಉಪವಾಸ ಇರ್ಬೇಕಾ? ಹೌದು, ಉಪವಾಸ ಇರ್ಬೇಕು. ಸತ್ತು ಹೋಗ್ತೇವೆ, ಬದುಕಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಕಾಮನೆ ಮಾಡು. ನಾಳೆ ನೀನು ಬದುಕಬೇಕು, ಅಷ್ಟಕ್ಕಾಗಿ ಕಾಮನೆ ಮಾಡು. ಹೊರತು ಆರಾಮಾಗಿ ನಾನು ಮಂಚ ಮೇಲೆ ಮಲಗ್ತೇನೆ, 10 ಗಾಡಿಗಳಲ್ಲಿ ಓಡಾಡಬೇಕು, ಐಶ್ವರ್ಯ ಭರಿತನಾಗಬೇಕು, ಈ ಕಾಮನೆಗಳನ್ನ ಮಾಡ್ತಾ ಇದ್ರೆ ಕರ್ಮಭೂಮಿಯಲ್ಲಿ ಯಾಕೆ ಹುಟ್ಟಿದ್ದೀನಿ ನೀನು? ಆ ಸಕಾಮಕ್ಕಾಗಿ ಬೇರೆ ಎಲ್ಲಾದರೂ ಕೂಡ ನೀನು ಜನಿಸಬಹುದಾಗಿತ್ತು. ಇಲ್ಲಿ ಜನಿಸಿದ್ದು ಉದ್ದೇಶ ಮೇಲಿನ ಲೋಕಗಳಲ್ಲಿ ಸುಖವಾಗಿರೋದಕ್ಕಾಗಿ ಹೊರತು ಈ ಲೋಕಗಳಲ್ಲಿ ಸುಖವನ್ನ ನೀನು ಬಯಸಿದಿ ಅಂದ್ರೆ ಮೇಲಿನ ಲೋಕಗಳಲ್ಲಿ ಕಷ್ಟಪಡ್ತೀವಿ. ಮೇಲಿನ ಲೋಕದಲ್ಲಿ ಕಷ್ಟಪಟ್ಟರಾಯ್ತು, ಈ ಲೋಕದಲ್ಲಿ ಸುಖ ಪಡೋಣ ಅಂತ ಹೇಳಿ ಸುಖ ಪಟ್ರೆ ಈ ಸುಖ ಶಾಶ್ವತ ಅಲ್ಲ. ಮೇಲಿನ ಸುಖವೇ ಶಾಶ್ವತ ಸುಖ. ಆ ಸುಖಕ್ಕಾಗಿ ಇಲ್ಲಿ ತ್ಯಾಗವನ್ನು ಮಾಡು. ಹಾಗಾಗಿ ನಾವು ಕಣ್ಮುಂದೆ ತಂದ್ಕೋಬೇಕು, ಯಾರ್ಯಾರು ಮಹಾನುಭಾವರು ಜ್ಞಾನಿಗಳು ಅಂತ ಆಗೋಗಿದ್ದಾರೆ, ಯಾರೂ ಶ್ರೀಮಂತರಾಗಲಿಲ್ಲ. ಶ್ರೀಮಂತರಾದವರು ಬಡವರಾದರು. ಶ್ರೀಮಂತಿತನ ಇದ್ದದ್ದು ದಾರಿದ್ರ್ಯವನ್ನು ಪಡೆದರು. ರಾಯರನ್ನೇ ದೃಷ್ಟಾಂತವಾಗಿ ಇಟ್ಕೊಡ್ರಿ, ಟೀಕಾರಾಯರನ್ನು ದೃಷ್ಟಾಂತವಾಗಿ ಇಟ್ಕೋರಿ. ಯಾವ ಮಹಾನುಭಾವರನ್ನು ಇಟ್ಟುಕೊಂಡರೂ ಕೂಡ ಅವರು ಭೂಲೋಕದಲ್ಲಿ ಬದುಕಲಿಕ್ಕೆ ಬೇಕಾದ ಸಾಧನೆಗಳನ್ನು ಅಷ್ಟೇ ಮಾಡಿದರೆ ಹೊರತು ತಾವು ಐಷಾರಾಮಾಗಿ ಜೀವನ ಮಾಡಲಿಲ್ಲ. ಯಾಕೆ? ಅವರು ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಈ ಜೀವನ ಸುಖಕರವಾದ ಜೀವನ ಅಲ್ಲ,
ಈ ಖದ್ಯೋತಿಕ ಅಂತ ಕರೀತಾರೆ ನಮ್ಮ ಸಂಸ್ಕೃತದಲ್ಲಿ. ಲೈಟ್ ಹುಳ ಅಂತ ಇರ್ತದೆ, ಲೈಟ್ ಹುಳ, ಬೆಂಕಿ ಹುಳ. ಅದು ಪಕ ಪಕ ಅಂತ ಇರ್ತದೆ. ಎಷ್ಟೊತ್ತಿರ್ತದೆ ಬೆಂಕಿ? ಅದು ಸ್ವಲ್ಪ ಹೊತ್ತವರಿಗೆ ಪ್ರಕಾಶ ಕೊಡ್ತಾ ಇರ್ತದೆ. ದಾರಿ ದೀಪ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಲೈಟ್ ಹೋದಾಗ ಸ್ವಲ್ಪ ಹೊತ್ತು, ಈಗ ಇಲ್ಲಿ ಸಾಧ್ಯನೇ ಇಲ್ಲ, ಹಳ್ಳಿ ಒಳಗೆ ಗೊತ್ತಾಗ್ತದೆ. ಹಾಗಿದೆ ಸುಖ, ಸಂಸಾರದ ಸುಖ. ಹಾಗಾಗಿ ಅದರ ಬಗ್ಗೆ ಬಹಳ ಗಮನ ಕೊಡಬಾರದು. ಮೋಕ್ಷದ ಸುಖದ ಬಗ್ಗೆ ಗಮನ ಕೊಡಬೇಕು. ಅದು ಕೊಡಬೇಕಾದ್ರೆ ನಾವು ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕು. ಆ ನಿಷ್ಕಾಮವಾದ ಕರ್ಮದಿಂದ ನಮಗೆ ಶಾಶ್ವತವಾದ ಸುಖ ಸಿಗ್ತದೆ. ಇದು ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳಿ. ಇನ್ನು ಜ್ಞಾನವನ್ನು ಪಡಿಬೇಕು. ಜ್ಞಾನವನ್ನು ಪಡಿಬೇಕು ಅಂದ್ರೆ ಯಾರ ಜ್ಞಾನವನ್ನು ಪಡಿಬೇಕು? ದೇವರ ಜ್ಞಾನವನ್ನು ಪಡಿಬೇಕು. ಯಾರು ಮೋಕ್ಷವನ್ನು ಕೊಡುವನಿದ್ದಾನೆ ಅಂತ ಭಗವಂತನ ಜ್ಞಾನವನ್ನು ಪಡಿಬೇಕು. ಆ ಜ್ಞಾನ ಪರಮಾತ್ಮ ಗೀತೆಯಲ್ಲಿ ವಿಶ್ವರೂಪ ತೋರಿಸಿದ್ದಾನೆ. ಸಾಮಾನ್ಯ ಜ್ಞಾನವನ್ನು ತೋರಿಸೇ ಇಲ್ಲ ಭಗವಂತ. ಇಡೀ ವಿಶ್ವರೂಪನ ಅನೇಕ ಬಾಹೂದರ ಭಕ್ತ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿರ್ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲ ಕಡೆಗಿದ್ದಾನೆ. ಹೇಗಿದ್ದಾನೆ? ವಿಶ್ವರೂಪದಿಂದ ಇದ್ದಾನೆ. ಅದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ? ಭೀಷ್ಮಾದಿಗಳು, ಅರ್ಜುನಾದಿಗಳು, ಮಹಾನುಭಾವರೇ ಸಾಧ್ಯ ನೋಡ್ಲಿಕ್ಕೆ. ನಮ್ಮಂತವರಿಗೆ ಕಾಣುವುದಿಲ್ಲ. ನಮ್ಮಂತವರಿಗೆ ಕೇವಲ ಪರಮಾತ್ಮ ಶಬ್ದದಿಂದ ಗಮ್ಯ. ಆ ಶಬ್ದದಿಂದಲೇ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಪರಮಾತ್ಮನ ಜ್ಞಾನವನ್ನ ಅನೇಕ ವಿಧವಾಗಿ ಶಾಸ್ತ್ರಗಳಿಂದ, ಗುರುಗಳಿಂದ, ಹಿರಿಯರಿಂದ ನಾವು ಕೇಳಿ ಶ್ರವಣಮನನ ನಿಧಿಧ್ಯಾಸನಗಳಿಂದ ಜ್ಞಾನವನ್ನು ಪಡಿಬೇಕು ಅಂತ ಜ್ಞಾನ ಯೋಗ. ಇಷ್ಟಕ್ಕೆ ಮುಗಿಯುವುದಿಲ್ಲ. ಇನ್ನಂತರದಲ್ಲಿ ಭಕ್ತಿ ಯೋಗ. ದೇವರು ಹೇಗಿದ್ದಾನೆ ಅಂತ ದೇವರ ಬಗ್ಗೆ ಜ್ಞಾನ ಆದ ಮೇಲೆ ದೇವರಲ್ಲಿ ಪ್ರೀತಿ ಬರುತ್ತದೆ. ಅವ್ರು ಬಹಳ ಒಳ್ಳೆಯವರಿದ್ದಾರೆ, ಅವ್ರ ಮೇಲೆ ನಿಮಗೆ ಒಳ್ಳೆಯವರು ಇರ್ಬೋದ್ರಿ, ನನಗೆ ಒಳ್ಳೆಯವರು ಇಲ್ಲವರು, ಅವ್ರನ್ನ ಯಾಕೆ ನಾನು ಮಾತಾಡಿಸ್ಲಿ, ಅವ್ರ ಮೇಲೆ ಪ್ರೀತಿ ಮಾಡಲಿ, ಅವ್ರ ಮನೆಗೆ ಯಾಕೆ ಹೋಗ್ಲಿ, ಅವ್ರು ಕೊಟ್ಟಿದ್ದನ್ನು ಯಾಕೆ ಇಸ್ಕೊಳ್ಳಿ ಅಂತಾನೆ ಮನುಷ್ಯ. ಅಂದ ಮೇಲೆ ಅವರ ಜ್ಞಾನ ನಮಗೆ ಯಥಾರ್ಥವಾಗಿ ಆದರೇನೆ ಅವರಲ್ಲಿ ನಮಗೆ ಪ್ರೀತಿ ಬರ್ತದೆ. ಯಥಾರ್ಥವಾಗಿ ಆಗುವುದಂದ್ರೇನು? ಅವರು ಒಳ್ಳೆಯವರಿದ್ದಾರನ್ನ ಮಾತ್ರಕ್ಕೆ ನಾವು ಅವ್ರ ಹತ್ರ ಹೋಗಿ ಮಾತಾಡಿಸ್ಬೇಕಾಗಿಲ್ಲ. ಅವರಿಂದ ನಮಗೆ ಉಪಕಾರ ಆದಾಗ ಮಾತ್ರ ನಾವು ಅವ್ರ ಹತ್ರ ಹೋಗಿ ಮಾತಾಡಿಸ್ತೇವೆ. ಯಾರೇ ಒಳ್ಳೆಯವರಾದ್ರೂ ಮಾತ್ರಕ್ಕೆ, ಅವರು ಸಜ್ಜನ ಅಂತಂದ ಮಾತ್ರಕ್ಕೆ ನಾವೇನ್ ಮಾಡ್ಲಿ ಅಂತ ಕೇಳ್ತಾರೆ, ನಾನೇನ್ ಮಾಡ್ಲಿ ಅಂತ ಕೇಳ್ತಾರೆ. ಅವನಿಂದ ಏನು ಉಪಕಾರ ಆಗಿದೆ. ಹಾಗಾಗಿ ಭಗವಂತನಿಂದ ಎಷ್ಟು ಕಾಲದಿಂದ ನಮಗೆ ಉಪಕಾರ ಸಿಕ್ಕಿದೆ, ಏನು ದೇವರ ಕರುಣೆ ಮಾಡಿದ್ದಾನೆ, ದೇವರ ದಯಾ ಏನು ಮಾಡಿದ್ದಾನೆ, ದೇವರ ಕರುಣಾ ಏನು ಮಾಡಿದ್ದಾನೆ ಅಂತನ್ನುವ ದೇವರ ಬಗ್ಗೆ ಜ್ಞಾನವನ್ನ, ದೇವರ ಕರುಣೆ, ದೇವರ ದಯಾ, ದೇವರ ಕೃಪಾ, ಇದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ ದೇವರ ಏನು ಅಂತ ಗೊತ್ತಾಗ್ತದೆ. ಆಗ ಅನಾಯಾಸೇನ ದೇವರಲ್ಲಿ ಭಕ್ತಿ ಹುಟ್ಟುತ್ತದೆ. ಅದೇ ಭಕ್ತಿ ಯೋಗ. ಹಾಗಾಗಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಇದರಲ್ಲಿ ಅಂಡರ್ಸ್ಟುಡ್, ಇದರಲ್ಲಿ ಒಳಗೆ ಹೊಕ್ಕಿದ್ದು ಯಾವುದು ಅಂದ್ರೆ ಭಗವಂತನ ಪ್ರಸಾದ. ದೇವರ ಜ್ಞಾನ, ದೇವರ ಭಕ್ತಿ ಬಂದ ಮೇಲೆ ದೇವರೇನ್ ಮಾಡ್ತಾನೆ? ಪ್ರಸಾದ ಕೊಡ್ತಾನೆ. ಪ್ರಸಾದ ಕೊಡುವುದಂದ್ರೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ಅನಂತರದಲ್ಲಿ ಮುಕ್ತಿಗೆ ಕರೆದುಕೊಂಡು ಹೋಗ್ತಾನೆ. ಇಷ್ಟು ಒಟ್ಟಾರೆ ಸಂಕ್ಷೇಪವಾಗಿ ಒಂದು ಸೂತ್ರದಲ್ಲಿ ಹೇಳಬೇಕು ಅಂತ ಆದರೆ, ಸೂತ್ರನೇ ಇಷ್ಟು ದೊಡ್ಡದಿದೆ, 10 ನಿಮಿಷ. ಆ ಸೂತ್ರದಲ್ಲಿ ಹೇಳಬೇಕು ಅಂತ ಆದರೆ ಗೀತೆಯ ಸಂದೇಶ, ಗೀತೆಯ ಉಪದೇಶ ಪರಮಾತ್ಮನದೇನು ಅಂದ್ರೆ ಕರ್ಮವನ್ನು ಮಾಡ್ರಿ, ನಿಷ್ಕಾಮವಾಗಿ ಕರ್ಮವನ್ನು ಮಾಡ್ರಿ, ದೇವರು ಎಲ್ಲ ಫಲಗಳನ್ನು ಕೊಡ್ತಾನೆ. ನೀವೇನು ಕೇಳ್ತೀರೋ ಅಷ್ಟೇ ಕೊಟ್ಬಿಡ್ತಾನಿಲ್ಲ ಅಂದ್ರೆ ಸಕಾಮವನ್ನು ಮಾಡಿದರೆ. ಇದು ನಾವು ಹೇಳ್ತೀವಿ, ನೀವು ಕೇಳ್ತೀರಿ, ಮಾಡೋದು ಬಹಳ ಕಠಿಣ ಇದೆ. ನಮಗೆ ಫಲ ಇಲ್ಲ, ಫಲ ಯಾಕೆ? ವಿಶ್ವಾಸ ಇರೋದಿಲ್ಲ. ಅಟೂಟಾದ ದೃಢವಾದ ನಂಬಿಕೆ ದೇವರಲ್ಲಿ ಬಂತು ಅಂದ್ರೆ ದೇವರಿದ್ದಾನೆ ಬಿಡು, ಯಾಕೆ ನಾವು ವಿಚಾರ ಮಾಡೋಣ ಅಂತ ಹೇಳಿ ನಿಷ್ಕಾಮವಾಗಿ ಕರ್ಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮನುಷ್ಯ. ಅಲ್ಲಿವರೆಗೆ ಮಾಡುವುದಿಲ್ಲ. ಆ ನಿಷ್ಕಾಮ ಕರ್ಮದಿಂದ ಜ್ಞಾನ ಬರುತ್ತದೆ, ಸಕಾಮ ಕರ್ಮದಿಂದ ಫಲ ದೊರಕುತ್ತದೆ, ಜ್ಞಾನ ಬರುವುದಿಲ್ಲ. ಈಗ ನೋಡ್ರಿ, ಎಷ್ಟು ಜ್ಞಾನಿಗಳಿದ್ದಾರಲ್ಲ, ಆ ಎಲ್ಲಾ ಜ್ಞಾನಿಗಳು ನಿಷ್ಕಾಮವಾಗಿ ಏನೇ ಕರ್ಮ ಮಾಡ್ತಿರ್ತಾರೆ, ಸಕಾಮವಾಗಿ ಮಾಡುವುದಿಲ್ಲ. ಸಕಾಮವಾಗಿ ಮಾಡಿದವ್ರಿಗೆ ಕಾರ್ ಸಿಗ್ತದೆ, ಬಿಲ್ಡಿಂಗ್ ಸಿಗ್ತದೆ, ಹೆಂಡತಿ ಸಿಗ್ತಾಳೆ, ಐಶ್ವರ್ಯ ಸಿಗ್ತದೆ, ಜೈ ಜೈಕಾರ ಸಿಗ್ತದೆ, ಎಲ್ಲ ಸಿಗ್ತದೆ. ಇದು ಸಕಾಮ ಕರ್ಮದಿಂದ. ಜ್ಞಾನ ಸಿಗುವುದಿಲ್ಲ, ದೊಡ್ಡ ಆಗಿರ್ತಾನೆ. ದೊಡ್ಡ ಆದವನು ಯಾರು ಜೈ ಜೈಕಾರ ಪಡಿಬಾರ್ದು ಅಂತೇನಿಲ್ಲ. ದೊಡ್ಡ ಅಂದ್ರೆ ಲೌಕಿಕ ಜ್ಞಾನ ಅಲ್ಲ, ದೇವರ ವಿಷಯಕವಾದ ಜ್ಞಾನ. ಆ ದೇವರ ವಿಷಯಕ ಜ್ಞಾನದಲ್ಲಿ ಅವನಿಗೆ ಜ್ಞಾನ ಇರುವುದಿಲ್ಲ. ಹಾಗಾಗಿ ದೇವರ ಜ್ಞಾನ ಬರಬೇಕು. ಅದು ಎದರಿಂದ ಬರಲು ಸಾಧ್ಯ? ಸಕಾಮ ಕರ್ಮದಿಂದ ಸಾಧ್ಯ. ಹಾಗಾಗಿ ಮೊದಲಿಗೆ ಕರ್ಮ ಮಾಡ್ರಿ ಅಂತ ಭಗವಂತ ಸಂದೇಶ ಕೊಟ್ಟ. ಆಮೇಲೆ ಜ್ಞಾನವನ್ನು ಗಳಿಸಿ, ಜ್ಞಾನದಿಂದ ಸಿಗಬೇಕಾದದ್ದು ಭಕ್ತಿನೇ, ಆ ಭಕ್ತಿಯಿಂದ ಸಿಗಬೇಕಾದದ್ದು ಪ್ರಸಾದನೆ, ಆ ಪ್ರಸಾದದಿಂದ ಸಿಗಬೇಕಾದದ್ದು ಅತೀ ಪರಿಪಕ್ವ ಭಕ್ತಿ, ಆಮೇಲೆ ಮಹಾಪ್ರಸಾದ, ಅನಂತರದಲ್ಲಿ ಮೋಕ್ಷ. ಇಷ್ಟು ತತ್ವವನ್ನ ಭಗವಂತ ಕೃಷ್ಣ ತಾನು ಸಂದೇಶವನ್ನು ಹೇಳಿದ್ದಾನೆ. ಗೀತಾ ಸಾಮಾನ್ಯವಾದದ್ದಲ್ಲ. ಇವತ್ತು ಗೀತಾ ಜಯಂತಿ ಸಾಮಾನ್ಯವಾದದ್ದಲ್ಲ. ಶಾಸ್ತ್ರೇಶು ಭಾರತಂ ಪ್ರೋಕ್ಸಾರಂ
ತತ್ರೇಷು ಗೀತಿಕಾವರ 18 ಲಕ್ಷ ಶ್ಲೋಕಾತ್ಮಕವಾದಂತಹ ಮಹಾಭಾರತ ಇದೆ. ಅನಂತ ಜ್ಞಾನ ಸಂಪನ್ನನಾದ ಭಗವಂತ, ವೇದಗಳಲ್ಲಿ ಇಲ್ಲದೇ ಇದ್ದ ವಿಷಯ ಯದಿಹಾಸ್ತಿ ಯದನ್ಯಂತ್ರ ಯನ್ಯಹಾಸ್ತಿನಿಂದ ಕುತ್ರಚಿತ, ಮಹಾಭಾರತದಲ್ಲಿ ಇಲ್ಲದೇ ಇದ್ದ ವಿಷಯ ಜಗತ್ತಿನಲ್ಲಿ ಇಲ್ಲೇ ಇಲ್ಲ. ಜಗತ್ತಿನಲ್ಲಿ ಇದ್ದ ಎಲ್ಲ ವಿಷಯ ಮಹಾಭಾರತದಲ್ಲಿದೆ. ಯಾಕೆ ಅಂದರೆ ಮಹಾಭಾರತ ಅನಂತ ಜ್ಞಾನ ಸಂಪನ್ನನಾದ ಭಗವಂತ ರಚನೆ ಮಾಡಿದ್ದು. ಯಾವುದಾದ್ರೂ ಉಳಿಲಿಕ್ಕೆ ಸಾಧ್ಯವಾ? ನಾವು ಅದು ಗೊತ್ತಿದ್ದಿಲ್ಲರಿ, ನಾವು ಬರಲಿಲ್ಲ, ಅವರು ನನಗೆ ಗೊತ್ತಿದ್ದಿಲ್ಲ, ಅವ್ರನ್ನ ನೋಡಿಲ್ಲ, ಅವ್ರನ್ನ ಕಂಡಿದ್ದಿಲ್ಲ, ಹಾಗಾಗಿ ಅವ್ರ ಕಡೆ ಕೇಳಿ ತಿಳಿದು ನಾನು ವಿಷಯವನ್ನು ಪುಸ್ತಕದಲ್ಲಿ ಬರಲಿಕ್ಕಾಗಲಿಲ್ಲ ಅಂತ ನಾವು ಹೇಳ್ಬೋದು. ದೇವರಿಗೇನಿದೆ? ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದವನು, ಎಲ್ಲ ಜ್ಞಾನ ಸಂಪನ್ನನಾದ ಭಗವಂತ ತಾನು ಬರೆದ ಗ್ರಂಥ ಮಹಾಭಾರತ. ಆ ಮಹಾಭಾರತದಲ್ಲಿ ಇದ್ದದ್ದು ಗೀತಾ. ಆ ಗೀತಾದಲ್ಲಿಯೂ ಉತ್ತಮ ಶ್ರೇಷ್ಠವಾದದ್ದು ವಿಷ್ಣು ಸಹಸ್ರನಾಮ ಅಂತ ಕರೀತಾರೆ. ಹಾಗಾಗಿ ಅಷ್ಟು ಉತ್ತಮವಾದ ಭಗವಂತನೇ ರಚನೆ ಮಾಡಿದಂತಹ ಗೀತಾ. ಆ ಗೀತಾ ಹೇಳಬೇಕು ಅಂತಂದ್ರೆ ಕಡವದಲ್ಲಿ ಇದ್ದ ಒಂದು ಹೂರ್ಣ ಇದ್ದಂತೆ. ಎಲ್ಲ ಮಸ್ತಿ ಕಡವು ಅಂತಾರಲ್ಲ, ಎಲ್ಲ ಗೋಡಂಬಿ ದ್ರಾಕ್ಷಿ ಹಾಕಿ ಶೇಖರಣೆ ಮಾಡಿ ಅತಿ ನನಗೆ ಮೇಲಿಂದ ತಗೊಟ್ಬೇಡ್ರಿಪ್ಪ, ಒಳಗಿಂದ ಹೂರ್ಣ ಕೊಟ್ಟು ಬಿಡ್ರಿ. ಹೂರ್ಣ ಪಡೆಯುವುದು ಅಷ್ಟು ಸರಳ ಇಲ್ಲ, ನೋಡ್ಲಿಕ್ಕೆ ಸಣ್ಣದು, ಆದರೆ ದೇವರು ವಿಶ್ವರೂಪ ತೋರಿಸಿದ್ದಾನೆ. ಅರ್ಜುನನ ಮುಂದಿದ್ದ ಇಷ್ಟೇ ಪುಟ್ಟ ರೂಪ, ಆದರೆ ಬೆಳೀತಾ 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 ಹೋದರೆ ಭಗವಂತ ಕಾಣಲೇ ಇಲ್ಲ. ಅಷ್ಟು ಸಹಸ್ರ ಕಣ್ಣು. ಹೇಗಿದೆ ಅಂದ್ರೆ, ಈಗ ವಿಶ್ವರೂಪದ ಫೋಟೋ ತೋರಿಸಿರ್ತಾರೆ, ನೀನು ಇವತ್ತು ಹಾಕಿ ಫೋಟೋ, ಆ ಫೋಟೋ ತೋರಿಸಿರ್ತಾರೆ. ಏನ್ ಮಾಡಿರ್ತಾರೆ ಅಂದ್ರೆ, ದೇವರು ಒಂದು ನಿಂತಿರ್ತಾನೆ, ಒಂದು 16 ಕೈಗಳು, ಒಂದು 16 ತಲೆಗಳು. ಇಷ್ಟೇ ದೇವರಿಗಿಲ್ಲ, ಅನಂತ ತಲೆಗಳು, ಅನಂತ ಕಣ್ಣು, ಅನಂತ ಕಿವಿ, ಅನಂತ ಮೂಗು, ಅನಂತ ಬಾಯಿ, ಅನಂತ ಹಲ್ಲು, ಅನಂತ ಕೈ, ಅನಂತ ವಕ್ಷಸ್ಥಳ, ಅನಂತ ಪಾದ, ಅನಂತ ಉಗುರು, ಎಲ್ಲ ಅನಂತ. ದೇವರನ್ನ ಹೇಗೆ ಇಮ್ಯಾಜಿನ್ ಅಂತಾರಲ್ಲ, ವಿಚಾರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅನಂತ ತಲೆಗಳು ಅಂದ್ರೆ ಬರೇ ತಲೆಗಳು ತುಂಬ ಹೋಗ್ತದೆ. ನಾನೊಂದು ವಿಷಯ ಹೇಳಬೇಕು ಇದ್ರ ಬಗ್ಗೆ. ಈಗ ದೇವರ ತಲೆನೇ ಅನಂತವಾಗಿದೆ ಅಂತಂದ್ರೆ ದೇವರ ಕಣ್ಣು ಅನಂತ ಆಗಿರ್ಲಿಕ್ಕೆ ಸಾಧ್ಯ? ಇದಕ್ಕೆಲ್ಲ ಗೀತೆಯಲ್ಲಿ ಈ ಕೋಲಿ ತುಂಬೆಲ್ಲ ಮಂದಿ ಇದ್ದಾರೆ, ಕೋಲಿ ತುಂಬೆಲ್ಲ ಅನ್ನ ಇದೆ, ಕೋಲಿ ತುಂಬೆಲ್ಲ ಸಾರಿದೆ ಅಂದ್ರೆ ಏನು? ಒಂದೊಂದು ಬಕೆಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ಅಷ್ಟೇ ನಾವು. ಕೋಲಿ ತುಂಬಿ, ಈ ಹಾಲಿನ ತುಂಬೆಲ್ಲ ಅನ್ನನೇ ಇದೆ ಅಂತಂದ್ರೆ ಸಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಪಲ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೋಲಿ ತುಂಬೆಲ್ಲ ಮನುಷ್ಯರೇ ಇದ್ದಾರೆ ಅಂತಂದ್ರೆ ಬೇರೆ ಪದಾರ್ಥಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ತುಂಬಿ ಹೋಗಿದ್ರಿ ಹಾಲು ಅಂತ ಬೇರೆಯವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ಅನಂತ ರೂಪಿಯ ಅನಂತ ದೇಶದಲ್ಲಿ ಪರಮಾತ್ಮನ ತಲೆಗಳೇ ಅನಂತಿವೆ ಅಂದ್ರೆ ಕಣ್ಣು ಎಲ್ಲಿರ್ಲಿಕ್ಕೆ ಸಾಧ್ಯ? ತಲೆ ಮೇಲಿದ್ದು ಕಣ್ಣು ತಳಗಿದ್ದು ಅದು ಹೇಗಿರ್ಲಿಕ್ಕೆ ಸಾಧ್ಯ? ಕಣ್ಣು ಅನಂತವಾಗಿ ಇಡೀ ಜಗತ್ತಿನೇ ತುಂಬಿ ಹೋಗಿದೆ ಅಂತಂದ್ರೆ ಬಾಯಿ ಹೇಗಿರ್ಲಿಕ್ಕೆ ಸಾಧ್ಯ? ಕೈ ಇರ್ಲಿಕ್ಕೆ ಹೇಗೆ ಸಾಧ್ಯ? ಇಂತಹ ಪ್ರಶ್ನೆಗಳಿವೆ. ದೇವರು ಅನಂತನಾಗಿದ್ದಾನೆ ಅಂದ್ರೆ ಹೀಗೆ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ, ದೇವರ ವಿಶೇಷ ಅಚಿಂತ್ಯ ಅದ್ಭುತ ಶಕ್ತಿ ಇದೆ. ಅದು ಹೇಗಿದೆ ಅಂತನ್ನೋದು ದೇವರಿಗೆ ಮಾತ್ರ ಗೊತ್ತು. ಅದರ ಬಗ್ಗೆ ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯ. ಲಕ್ಷ್ಮೀ ದೇವಿನೂ ಇನ್ನೂ ವಿಚಾರ ಮಾಡ್ತಾ ಇದ್ದಾಳೆ. ದೇವರ ವಿಶೇಷ ಅಚಿಂತ್ಯ ಅದ್ಭುತ ಶಕ್ತಿ ಇದೆ ಪರಮಾತ್ಮನದು. ಸಣ್ಣದಾದ ಪದಾರ್ಥಕ್ಕಿಂತಲೂ ಸಣ್ಣನಾಗ್ತಾನೆ ಪರಮಾತ್ಮ. ಅತೀ ವಿಸ್ತಾರವಾದ ಅವ್ಯಾಕೃತ ಆಕಾಶ ಮಿಗಿಲಾಗಿ ಪರಮಾತ್ಮ ದೊಡ್ಡವನಾಗ್ತಾನೆ. ಹೇಗಿರ್ಲಿಕ್ಕೆ ಸಾಧ್ಯ ಅಂದರೆ ದೇವರಿಗೆ ಸಾಧ್ಯ ಅದು. ಹಾಗಾಗಿ ದೇವರನ್ನು ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನನಾದವನು. ಹಾಗಾಗಿಯೇನೆ ರಮಾ ಬ್ರಹ್ಮಾದಿಗಳಿಂದಲೂ ಅಚಿಂತ್ಯ ಪರಮಾತ್ಮ ಅಂತ ಉತ್ತರವನ್ನ ಪರಮಾತ್ಮ ಗೀತೆಯಲ್ಲಿ ಕೊಟ್ಟಿದ್ದಾನೆ. ಹೀಗೆ ಅನಂತ ಪ್ರಶ್ನೆಗಳು, ಅನಂತ ಉತ್ತರಗಳು. ಈ ಸಣ್ಣದಾದ 700 ಶ್ಲೋಕ, 18 ಅಧ್ಯಾಯ ಗೀತೆಯಲ್ಲಿ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಅಂತ ಗೀತಾ ಜಯಂತಿಯ ಶುಭ ಸಂದರ್ಭದಲ್ಲಿ ಏನೋ ಅಲ್ಪ ಸ್ವಲ್ಪ ಪಾರಾಯಣ, ಭಜನೆ ಮತ್ತು ಪ್ರವಚನವನ್ನು ಮಾಡಿದ್ದನ್ನು ಅಸ್ಮದ್ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಕುಲದೇವತಾ ಪ್ರಿಯತಾ ಪ್ರೀತೋತು ಶ್ರೀಕೃಷ್ಣ ಅರ್ಪಣಮಸ್ತು.